ಮ್ಯಾಮ್ ರಾಯನ್ ದೊಡ್ಡವನು ಆದ ನಿಮಗಿಂತ ಜಾಸ್ತಿ ಮಾತಾಡ್ತಿದ್ದಾನೆ ಈಗ ಸೊ ಅದಕ್ಕೆ ಮೆಲ್ಲಗೆ ಅದಕ್ಕೆ ಮೆಲ್ಲಗೆ ಒಪ್ಕೊಳ್ತಾ ಇದ್ದೀರಾ ಸಿನಿಮಾ? ಖಂಡಿತವಾಗ್ಲೂ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ಏನಾಗುತ್ತೆ, ಕೆಲವು ಸತಿ ಈಗ ಮಗು ಆಗಿದ ತಕ್ಷಣ ನೀವು ಇಮಿಡಿಯೇಟಾಗಿ ಕೆಲ್ಸಕ್ಕೆ ಹೋಗಂದ್ರೆ ಕೆಲವ್ರಿಗೆ ಆಗುತ್ತೆ ಆಯಿತಾ, ಬಟ್ ಕೆಲವರಿಗೆ ಇಟ್ ಇಸ್ ಮೈ ಚಾಯ್ಸ್, ನನಗೊಂದು ಬ್ರೇಕ್ ತೊಗೋಬೇಕು ಅಂತ ನನಗೆ ಅನಿಸಿತ್ತು. ಬಟ್ ಈಗ ಹೆಚ್ಚಾಗೂ ನಾನು ಸಿನಿಮಾಗಳನ್ನ ಒಪ್ಕೋತಾ ಇದ್ದೀನಿ. ಆಲ್ಸೋ ಬಿಕಾಸ್ ನನಗೆ ಆ ರೀತಿಯಾದ ಟೈಮ್ ಇದೆ. ಐ ಕ್ಯಾನ್ ಯುನೋ ಇಲ್ಲ ನನಗೆ ಮನೇಲಿ ಮಗು ಇದೆ, ನಾನು ಮನೆಗೆ ಹೋಗಬೇಕು ಅನ್ನೋ ಒಂದು ಕಾರಣನ ನಾನು ಕೊಟ್ಟು ಸೆಟ್ಟಲ್ಲಿ ನನಗೆ, ಯಾಕಂದರೆ ಇಟ್ಸ್ ಆಲ್ಸೋ ಅ ಕಮಿಟ್ಮೆಂಟ್ ಅಲ್ವಾ. ಸೊ ಈಗ ರಾಯನ್ ಬೆಳೆದಿದ್ದಾನೆ, ಅವನು ಎಲ್ಲೋ ಒಂದು ಕಡೆ ಹಿ ಅಂಡರ್ಸ್ಟ್ಯಾಂಡ್ಸ್. ಇವಾಗ ನಾನು ಒಂದು 15 ದಿನ ನಾನೊಂದು ಸ್ಕೆಡ್ಯೂಲಿಗೆ ಹೋದಾಗ್ಲೂ ಹಿ ಅಂಡರ್ಸ್ಟ್ಯಾಂಡ್ಸ್, ಇಲ್ಲ ಅಮ್ಮ ಶೂಟಿಂಗ್ ಹೋಗಿದ್ದಾರೆ, ಅಮ್ಮ ಮನೆಗೆ ಬರ್ತಾರೆ ಅನ್ನೋದು. ಸೊ ಎಲ್ಲೂ ಕಿರಿಕಿರಿ ಮಾಡ್ತಿಲ್ಲ ಅವನು. ಸೊ ಎಸ್, ಡೆಫಿನೆಟ್ಲಿ ಮೋರ್ ಫಿಲ್ಮ್ಸ್ ಈಗ. ಮೇಡಮ್ ಇನ್ನೊಂದು ಯೂಟ್ಯೂಬಲ್ಲಿ ತುಂಬ ಬ್ಯುಸಿ ಆಗಿದ್ರಿ, ಸೊ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀರಾ. ಈಗ 15 ದಿನಕ್ಕೂ ಒಂದೊಂದು ವಿಡಿಯೋ ಬರ್ತಾ ಇದೆ, ಸೊ ಇದು ಬ್ಯುಸಿ ಇಲ್ಲ, ಅದು ಎಷ್ಟೋ ಸತಿ ನಾನು ಎಷ್ಟೋ ವ್ಲಾಗ್ಸು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನನಗೆ ರಿಲೀಸ್ ಮಾಡೋದಕ್ಕಾಗ್ತಿಲ್ಲ. ಇಲ್ಲಾಂದರೆ ಯಾವುದಾದ್ರೂ ಒಂದು ವ್ಲಾಗ್ ಇದು ಬೇಡ ಅಂತ ಅನಿಸ್ಬಿಡುತ್ತೆ. ಬಟ್ ನನಗೆ ಅಂದ್ಕೊಂಡಿರಲಿಲ್ಲ ನಾನು ಯೂಟ್ಯೂಬ್ ವ್ಲಾಗಿಂಗ್ ಅಷ್ಟು ಎಂಜಾಯ್ ಮಾಡ್ತೀನಿ ಅಂತ. ತುಂಬ ನನಗೆ ಅದ್ರ ಬಗ್ಗೆ ಒಂದು ರೆಸರ್ವೇಷನ್ಸ್ ಇತ್ತು, ಹೇಗಿರುತ್ತೆ ವ್ಲಾಗಿಂಗ್ ಎಲ್ಲ ಮಾಡಿದ್ರೆ, ನಾನು ಮಾಡ್ಬೋದಾ ಅನ್ನೋದು. ಬಟ್ ಮಾಡ್ತಾ ನನಗೆ ಇವಾಗ ಐ ಫೀಲ್ ಲೈಕ್ ಓಕೆ, ಇಲ್ಲ ಇನ್ನೂ ಬೆಟರ್ ಕಂಟೆಂಟ್ ಕೊಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಬಿಕಾಸ್ ಆಡಿಯನ್ಸ್ ಅಷ್ಟು ಪ್ರೀತಿಸ್ತಿದ್ದಾರೆ ವ್ಲಾಗ್ಸ್ನ. ಆ್ಯಂಡ್ ಐ ರಿಯಲಿ, ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ವ್ಲಾಗ್ ಮಾಡಬೇಕು ಅಂತ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಗಿವ್ ಅಥೆಂಟಿಕ್ ಕಂಟೆಂಟ್. ನಾನು ಎಷ್ಟು ನನ್ನ ರಿಯಲ್ ಲೈಫ್ ತೋರ್ಸೋಕ್ಕಾಗುತ್ತೆ ಅಷ್ಟು ನಾನು ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅಲ್ಲಿ ಯಾವುದೇ ರೀತಿಯಾದ ಒಂದು ವ್ಲಾಗಿಗೋಸ್ಕರ ಇದನ್ನು ಮಾಡಿದೆ ಅನ್ನೋದು ನನಗೆ ಅನಿಸ್ಬಾರ್ದು. ಸೊ ಇವಾಗ ಇನ್ನೂ ಅತಿ ಹೆಚ್ಚು ವ್ಲಾಗ್ಸ್ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.